ಲಾಸ್ಟ್ ವಿಡಿಯೋಲಿ ಈ ಅಂಡು ಆರ್ಯವರ್ಧನನ ಅಂಡು ಜ್ಯೋತಿಷ್ಯದ ಬಗ್ಗೆ ರೋಸ್ಟ್ ಮಾಡಿದ್ವಿ. ಈ ವಯ್ಯ ಬರೀ ಅಂಡಲ್ಲ, ಬಾಡಿಲಿರೋ ಎಲ್ಲಾ ಪಾರ್ಟ್ಸ್ ಗಳ ಮೇಲೂ ಜ್ಯೋತಿಷ್ಯ ಹೇಳ್ತಾನಂತೆ. ಇದು ಸಾಲ್ದು ಅಂತ ಟ್ಯಾಟೂ ಮೇಲೂ ಜ್ಯೋತಿಷ್ಯ ಹೇಳ್ತಾನಂತೆ. ಎದೆ ಮೇಲೆ ಹಾಕ್ಸ್ಕೊಂಡ್ರೆ ಖಂಡಿತ ಕೂಡ ನಿಮ್ಗೆ ಬಂತು ದರಿದ್ರ ಅಂತ ಹೇಳಿ. ಸೊ ತಡ ಮಾಡೋದ್ ಯಾಕೆ, ಇವನ ಖಾಲಿ ಪಲಾವ್ ಜ್ಯೋತಿಷ್ಯನ ಡೀಟೇಲ್ ಆಗಿ ನೋಡ್ಕೊಂಡು ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ನಿಜವಾಗ್ಲೂ ಕೂಡ ನನ್ನ ಲೈಫ್ ಅಲ್ಲಿ ನನಗೆ ಇದು ಬಿಟ್ಟ ಬೇರೆ ಪ್ರಪಂಚ ಗೊತ್ತಿಲ್ಲ. ನ್ಯೂಮರಾಲಜಿ, ಅಸ್ಟ್ರಾಲಜಿ ಇದನ್ನೇ ವಾಂತಿ ಮಾಡ್ತೀನಿ, ಇದನ್ನೇ ಕಕ್ತೀನಿ ನಾನು 100%. ನನಗೆ ಅದನ್ನೇ ವಾಂತಿ ಮಾಡ್ತಾನಂತೆ, ಅದನ್ನೇ ಕಕ್ತಾನಂತೆ, ಅದನ್ನೇ ಹೇಳ್ತೀನಿ ಅಂದಿಲ್ವಲ್ಲ ನಮ್ ಪುಣ್ಯ. ಅದೇನೇನ್ ಕಕ್ಕಿ ಸಾಯ್ತಾನ್ ನೋಡ್ಕೊಂಡ್ ಬರೋಣ ಬನ್ರಪ್ಪ. ನೋಡಿ, ದರ್ಶನ್ ಅವರು ಮುಂಚೆ ಹಿಂದ್ಗಡೆ ಒಂಥರ ಕುದುರೆ ಫೋಟೋ ಹಾಕಿದ್ರು ಮೈ ಹಿಂದ್ಗಡೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾಯಿತ್ತು. ಆದರೆ ಅವ್ರು ಬೆನ್ ಮೇಲೆ ಬರ್ಕಂದು, ಅದೇನು ಬರ್ಕಂದು ಗೊತ್ತಾಯ್ತಾ ಮೇಡಮ್? ನನ್ನ ಸೆಲಿಬ್ರಿಟೀಸ್ ಅಂತ ಹೇಳಿ ದರ್ಶನ್ ಸರ್ ಕುದುರೆ ಟ್ಯಾಟೂ ಹಾಕಿಸ್ಕೊಂಡಿರೋದು ತೋಳ್ ಮೇಲೆ. ಈ ವಯ್ಯ ಹಿಂದ್ಗಡೆ ಅಂತವನೆ, ಹಿಂದ್ಗಡೆ ಒಂಥರ ಕುದುರೆ ಫೋಟೋ ಹಾಕಿದ್ರು ಮೈ ಹಿಂದ್ಗಡೆ. ಇನ್ನು ದರ್ಶನ್ ಸರ್ ಸೆಲೆಬ್ರಿಟಿ ಟ್ಯಾಟೂ ಹಾಕ್ಸಿರೋದು ಎದೆ ಮೇಲೆ. ಈ ವಯ್ಯ ಬೆನ್ ಮೇಲೆ ಅಂತವನೆ. ಅವ್ರು ಬೆನ್ ಮೇಲೆ ಬರ್ಕಂದು, ಅದೇನು ಬರ್ಕಂದು ಗೊತ್ತಾಯ್ತಾ ಮೇಡಮ್? ಅಲ್ಲ, ಈ ವಯ್ಯನ್ಗೆ ಬೆನ್ ಯಾವ್ದು, ಎದೆ ಯಾವ್ದು, ತೋಳ್ ಯಾವ್ದು, ತೊಡೆ ಯಾವ್ದು, ಮಕ ಯಾವ್ದು, ಯಾವ್ದು ಅಂತಾನೆ ಗೊತ್ತಿಲ್ವಲ್ಲ. ಅಂಗಗಳ ಹೆಸರೇ ಗೊತ್ತಿಲ್ದಿರೋ ಈ ಮಂಗ ಅದ್ ಹೆಂಗ್ ಜ್ಯೋತಿಷ್ಯ ಹೇಳ್ತಾನೆ ಅಂತ. ಮೋಸ್ಟ್ಲಿ ಅವತ್ತಿಂದ ಅಂಡು ಅಂಡು ಅಂತ ಬಡ್ಕೋತಾ ಇದ್ದಾನಲ್ಲ, ಎಲ್ಲೋ ಮುಖಾನೇ ಅಂಡು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಎದೆ ಭಗವಂತ ತುಂಬಾ ನಮ್ಮ ಹೃದಯ, ಹಾರ್ಟ್ ತುಂಬಾ ಶಾಂತವಾಗಿರೋದು. ಮತ್ತೆ ನಮ್ಮಲ್ಲಿ ಮಹಾಲಕ್ಷ್ಮಿ ವಾಸ ಮಾಡುವಂಥದ್ದು, ಮಹಾಲಕ್ಷ್ಮಿ ವಾಸ ಮಾಡುವಂಥದ್ದು. ಯೋ ಪುಂಗಣ್ಣ, ನೀನು ಯಾವ್ದಾದ್ರು ಒಂದ್ ಸ್ಪಾಟಕ್ ಫಿಕ್ಸ್ ಆಗ್ಬಿಡು. ಒಂದ್ಸಲ ಎದೆಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅಂತೀಯ, ಇನ್ನೊಂದ್ಸಲ ಕುಂಡಿಲ್ ವಾಸ ಮಾಡ್ತಾಳೆ ಅಂತೀಯ. ಬಿಟ್ರೆ ನಮ್ಮ ಲಕ್ಷ್ಮಿನ ದಿನಕ್ಕೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತೀಯ ಅನ್ಸುತ್ತೆ. ಹೌದು, ಆರ್ಥಿಕ್ ಪಾಂಡೆ ತುಂಬಾ ಮೈ, ತಲೆ, ಗಿಲೆ ಏನು ತುಂಬ ಜನ ಒಬ್ಬರು ಬಲ್ಲ ಮರಿಗಳು ಹಾಕಿ ಬಿಟ್ಟಿರ್ತಾರೆ 100%. ತುಂಬ ಜನ ಒಬ್ಬರು ಬಲ್ಲ ಮರಿಗಳು ಹಾಕಿ ಬಿಟ್ಟಿರ್ತಾರೆ 100%. ಅಣ್ಣ, ಬೇರೆಯವ್ರ ಬಲ್ಲ ಮರಿನ ನೀನ್ ಯಾವಾಗಣ ನೋಡಕ್ ಹೋಗಿದೆ? ಅಣ್ಣ ಒಂದ್ ವಿಡಿಯೋಲಿ ನಾನೇ ಬೇರೆಯವ್ರ ಅಂಡ್ ಸವರಿದ್ದೀನಿ ಅಂತಾನೆ, ಇಲ್ಲಿ ನೋಡಿದ್ರೆ ಬೆಲ್ಲ ಮರಿ ಮೇಲೆ ಟ್ಯಾಟೋ ಹಾಕ್ಸ್ಕೊಂಡಿರ್ತಾರೆ ಅಂತಾನೆ. ಇವನು ತನ್ನ ಹತ್ರ ಜ್ಯೋತಿಷ್ಯ ಕೇಳಕ್ ಹೋದವ್ರಿಗೆ ಜ್ಯೋತಿಷ್ಯ ಹೇಳ್ತಾವನ ಅಥವಾ ಬೇರೆನಾದ್ರೂ ಮಾಡ್ತಾವನ ಗೊತ್ತಾಗ್ತಾ ಇಲ್ವೇ? ಏನ್ ಕಾಮುಕದನ್ರಿ ಅವ. ಅವ್ರವ್ರ ಗಂಡದ ನೀಟಾಗಿ ಮುತ್ ಕೊಡಾಕಾರು ಜಾಗ ಇಟ್ಟಿರ್ಬೇಕು. ಒಬ್ಬೊಬ್ರು ಜಾಗನೇ ಇಲ್ದ್ರಷ್ಟು ಹಾಕಿ ಬಿಟ್ಟಿರ್ತಾರೆ ಹೇಳಿ. ಹಾಗಾಗಿ ಭಗವಂತನ ಮುತ್ ಕೊಡೋದ, ಗಣಪತಿ ಮುತ್ ಕೊಡೋದ, ವಿಷ್ಣು ಕೊಡೋದ, ಶಿವನು ಕೊಡೋದ ಗೊತ್ತಾಗಲ್ಲ. ಬಹಳ ವಿಶೇಷವಾಗಿ ಮಾತೆತ್ತಿದ್ರೆ ಗುಪ್ತಾಂಗಗಳ ಬಗ್ಗೆ ಮಾತಾಡ್ತಾನೆ, ಇಲ್ಲ ಗಂಡ ಹೆಂಡ್ರು ಬೆಡ್ರೂಮ್ ವಿಚಾರ ಮಾತಾಡ್ತಾನೆ. ಆ ಲೇಡಿ ಆಂಕರ್ ಮುಖ ನೋಡಿ ಈ ವಯ್ಯ ಕಾಮದ ಬಗ್ಗೆ ಮಾತಾಡ್ತಿದ್ರೆ ಆ ಯಮ್ಮ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದ ಆಡ್ತಾ ಇದ್ದಾಳೆ. ಅಲ್ಲಿ ನೀವು ಏನಾರು ಅವ್ರನ್ನ ಆ ಜಾಗವನ್ನು ಖುಷಿ ಪಡಿಸಿದಾಗ ನಿಮಗೆ ಆಶೀರ್ವಾದ ಆಗುತ್ತೆ. ಅದು ನಮ್ಮ ದೇಹದಲ್ಲಿ, ನಮ್ಮ ಜಾಗದಲ್ಲಿ ದುಡ್ಡಿನ ಜಾಗ ಯಾವುದು ಆ ಜಾಗವನ್ನು ನೀವು ಎಬ್ಬರಿಸ್ಬೇಕು. ನಮ್ಮ ದೇಹದಲ್ಲಿ, ನಮ್ಮ ಜಾಗದಲ್ಲಿ ದುಡ್ಡಿನ ಜಾಗ ಯಾವುದು ಆ ಜಾಗವನ್ನು ನೀವು ಎಬ್ಬರಿಸ್ಬೇಕು, ಆಶೀರ್ವಾದ ಮಾಡಬೇಕು. ಲಕ್ ಬರುತ್ತೆ 100%. ಏನದು ಎಬ್ಬಿಸ್ಬೇಕಾ? ಅಣ್ಣ, ನೀನ್ ಯಾವ ಬಾಡಿ ಪಾರ್ಟ್ ಬಗ್ಗೆ ಮಾತಾಡ್ತಾ ಇದೀಯಣ್ಣ? ನೀನೇನ್ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಿದ್ಯೋ ಇಲ್ಲ ಕಾಮಶಾಸ್ತ್ರ ಹೇಳ್ತಾ ಇದೆಯೋ ಗೊತ್ತಾಗ್ತಾ ಇಲ್ವೇ? ನೀವು ದೇಹವನ್ನು ಹಂಚ್ಕೊಂಡೇಬೇಕಾಗುತ್ತೆ, ದೇಹವನ್ನು ಹಂಚ್ಕೋಬೇಕಾಗುತ್ತೆ. ಈ ಚಾನೆಲ್ಗಳಿಗೂ ಮಾನ ಮರ್ಯಾದೆ ಇಲ್ಲ ಬಿಡ್ರಿ. ಆ ಹೆಣ್ಣು ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ಈ ತರ ಮುಜುಗರ ಆಗೋ ರೀತಿ ಟಾಪಿಕ್ ಡಿಸ್ಕಸ್ ಮಾಡ್ತಾವ್ರಲ್ಲ. ನಿಮ್ಗೊಂಚೂರು ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ವಾ? ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಟ್ಯಾಟೋ ಹಾಕಿಸ್ಕೊಂಡ್ರೆ ಹೆಣ್ಮಕ್ಳು ದಪ್ಪ ಆಗ್ತಾರೆ ಅಂತ ಹೇಳಿ ನಿಜಾನ ಗುರುಜಿ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಜವಾಗ್ಲೂ ಕೂಡ ದಪ್ಪ ಆಗ್ತಾರೆ 100%. ಟಾಟೋನ ನಿಮ್ಮ ಮೈ ಮೇಲೆ ಹಾಕಿದ್ರೆ ಅವ್ರ ದೇಹ ದಪ್ಪ ಆಗ ಸ್ಟಾರ್ಟ್ ಆಗುತ್ತೆ. ಯಾವ ಕಚಡ ನನ್ನ ಮಗನ ಹೀಗಂತ ಹೇಳಿದ್ದು? ಅಲ್ಲ, ಹಿಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಅಂದಂಗೆ ಟ್ಯಾಟುಗೂ ದಪ್ಪ ಆಗೋದಕ್ಕೂ ಏನ್ರಲ್ಲ ಸಂಬಂಧ? ಬಹಳ ಅದ್ಭುತ. ಯಾಕೆ ಗುರುಜಿ, ರೀಸನ್ ಏನು? ಇಲ್ಲಿ ಅದು ಒಳ್ಳೇದಲ್ಲ. ಭಗವಂತ ನೀವನ್ನ ಏರುಪೇರು ಮಾಡ್ಬಿಡ್ತಾನೆ ನಿಮ್ಮ ದೇಹವನ್ನ, ಬಹಳ ವಿಶೇಷವಾಗಿ ಏರುಪೇರು. ಇವ್ರೇನ್ ಟ್ಯಾಟೂನ ಬೋಟಾಕ್ಸ್ ಇಂಜೆಕ್ಷನ್ ಅನ್ಕೊಂಡವ್ರ ಹಾಕಿದ್ರೆ ಅಂಗಾಂಗಗಳು ದಪ್ಪ ಆಗಕ್ಕೆ? ಹಂಗಾದ್ರೆ ಏನ್ ಮಾಡಿದ್ರು ಏನ್ ತಿಂದ್ರು ದಪ್ಪ ಆಗ್ತಿಲ್ಲ ಅಂತ ಪರದಾಡ್ತಾ ಇರ್ತಾರಲ್ಲ, ಅವರೆಲ್ಲ ಒಂದೊಂದು ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ರೆ ಸಾಕು. ಯಾವ ಸಪ್ಲಿಮೆಂಟು, ಪ್ರೋಟೀನ್ ಅಂತೆಲ್ಲ ತಲೆ ಕೆಡಿಸ್ಕೊಳಂಗೆ ಇಲ್ಲ, ಹಂಗೆ ದಪ್ಪ ಆಗ್ಬಿಡ್ಬೋದು. ದರ್ಶನ್ ಹಾಕೊಂಡಿದ್ದಾರೆ. ಏನಂತ ಹಾಕಿದ್ರು ದರ್ಶನ್ ಅವರು? ನನ್ನ ಸೆಲೆಬ್ರಿಟೀಸ್ ಅಂತ. ಅದಾದ್ಮೇಲೆ ಏನಾಗುತ್ತೆ ಹೇಳಿ, ಸೆಲೆಬ್ರಿಟಿ ನೋಡ್ದಂಗ ಆಗ್ಬಿಟ್ರು ಅವರು ಹೇಳಿ ಪಾಪ. ದರ್ಶನ್ ಸರ್ ಸೆಲೆಬ್ರಿಟಿ ಅಂತ ಟ್ಯಾಟೂ ಹಾಕಿಸ್ಕೊಂಡ್ಬಿಟ್ರಂತೆ, ಅದಕ್ಕೆ ಸೆಲೆಬ್ರಿಟಿಗಳನ್ನ ನೋಡ್ದಂಗ ಆಗ್ಬಿಡ್ತಂತೆ. ಈ ವಯ್ಯ ಇನ್ನೊಂದ್ ಕಡೆ ಹಾರ್ಸ್ ಟ್ಯಾಟೂ ಹಾಕಿಸ್ಕೊಳ್ಳಿ ಒಳ್ಳೇದು ಅಂತಾನೆ. ಕುದುರೆ ಇದೆಯಲ್ಲ, ವೆರಿ ಸಕ್ಸಸ್ ಕೊಡುತ್ತೆ ನಿಮ್ಮ ಲೈಫಲ್ಲಿ. ಯಾರೆಲ್ಲ ಏನು ಫೇಲ್ಯೂರ್ ಆಗಿರ್ತಾರೋ ಇದನ್ನ ದಯವಿಟ್ಟು ನಿಮ್ಮ ಮೈ ಮೇಲೆ ಹಾಕ್ಸ್ಕೊಳ್ಳಿ, ವೆರಿ ಸಕ್ಸಸ್ ಅನ್ನ ಕೊಡುತ್ತೆ. ಈಗ ದರ್ಶನ್ ಸರ್ ಮೈ ಮೇಲೂ ಹಾರ್ಸ್ ಟ್ಯಾಟೂ ಇದೆಯಪ್ಪ, ಮತ್ತ್ಯಾಕೆ ಅವರು ಇಷ್ಟು ಕಷ್ಟ ಪಡ್ತಿದ್ದಾರೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ?
ಹೇಳು ಒಂಚೂರು. ಅಂದಂಗೆ ಈ ವಯ್ಯನ್ಗೆ ಒಬ್ಬ ಲತ್ತೆ ಲತೀಶ ಕಾಲ್ ಮಾಡಿ ಮಾತಾಡಿದ್ದನ್ನ ನೀವು ನೋಡಿರ್ತೀರಾ ಅನ್ಕೋತೀನಿ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ಲರೂ ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಇರೋದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು. ಇಷ್ಟಕ್ಕೆ ಈ ವಯ್ಯ ಉರ್ಕೊಂಡು ಊರ್ ಬಾಗ್ಲಾಗಿ ಅವನಿಗೆ ಏನ್ ಬೈದವನೇ ನೋಡಿ. ನಾನು ದರ್ಶನ್ ಒಬ್ಬಟ್ಟಂತೆ ದರ್ಶನ್ ಜೈಲ್ಗೆ ಹೋಗೋದು 4 ಬಾರಿಸ್ಬೇಕು ನಿಮಗೆಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಮಾತಾಡೋ ತೆವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊತೀರಾ? ತಪ್ಪು. ಕೇಳಿಸ್ಕೊಂಡ್ರಲ್ಲ, ನಿಮ್ಮ ಮಾತಾಡೋ ತೆವಲಿಗೆ ದರ್ಶನ್ ಅವ್ರ ಹೆಸರನ್ನ ಯಾಕೆ ಬಳಸ್ಕಂತೀರಾ ಅಂತ ಅವನಿಗೆ ಬೈದ್ಬಿಟ್ಟು ಇಲ್ಲಿ ಈ ವಯ್ಯ ಮಾಡ್ತಿರೋದು ಇನ್ನೇನು. ಏನಂತ ಹಾಕಿದ್ರು ದರ್ಶನ್ ಅವರು? ನನ್ನ ಸೆಲೆಬ್ರಿಟೀಸ್ ಅಂತ ಅದಾದ್ಮೇಲೆ ಏನಾಗುತ್ತೆ ಹೇಳಿ? ಸೆಲೆಬ್ರಿಟಿ ನೋಡ್ದಂಗೆ ಆಗ್ಬಿಟ್ರು ಅವರು. ಏನೇಳಿ ಇಷ್ಟಕ್ಕೆ ಮುಗಿಲಿಲ್ಲ. ಆ ಲತ್ತೆ ಲತೀಶನ್ಗೆ ಈ ವಯ್ಯ ಇನ್ನೂ ಏನೇನ್ ಬೈದಿದ್ದಾನೆ ನೋಡಿ. ಲೂಸ್ ಥರ ಮಾತಾಡ್ತೀರ. ನಿಮಗೆಲ್ಲ 4 ಬಾರ್ಸೋರು ಯಾರೂ ಇಲ್ಲ ನಿಮಗೆಲ್ಲ. ನಾನು ಮುಂದೆ ಸಿಗ್ಬೇಕು. ನಾನೆಲ್ಲ ಜ್ಯೋತಿಷ್ಯ ಗುರುಗಳನ್ನಕ್ಲ ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಹೊಡೆದು ಬುಲ್ಡೆ ಬಿಚ್ಚಾಕಿದ್ದು ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದ್ದೇವೆ. ಇವನ್ ಹೊಡೆದಿರೋ ಡಿಚ್ಚಿಗೆ 100% ಮೂಗ್ ಕಟ್ಟಾಗಿರುತ್ತೆ. ಅವ್ರ ಮೂಗಲ್ಲ, ಇವನ್ ಮೂಗು. ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಹೊಡೆದು ಬುಲ್ಡೆ ಬಿಚ್ಚಾಕಿದ್ದು ನನಗೆ ಗೊತ್ತಿಲ್ಲ. ಇವನೇನ್ ಜ್ಯೋತಿಷಿನ ಇಲ್ಲ ರೌಡಿ ಶೀಟರ ಅಂತ? ಅದು ಒಂದು ಚಾನೆಲ್ ನಲ್ಲಿ ಕೂತ್ಕೊಂಡು ಈ ತರ ರಾಜಾರೋಷವಾಗಿ ಕ್ರೈಮ್ ಮಾಡಿದೀನಿ ಅಂತ ಹೇಳ್ತಾವನಲ್ಲ. ನಮ್ ಪೊಲೀಸರು ಈ ವಯ್ಯನ್ ಮೇಲೆ ಸುಮೋಟಕ್ಕೆ ಸಾಕಿ ರುಬ್ಬೇಕೋ ಬೇಡವಾ? ಇವನು ಆರ್ಡಿನರಿ ಮನುಷ್ಯ ಅಲ್ಲ. ಇವನಿಗೆ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ. 20 ಜನ 30 ನಾನು ಎತ್ತು ಗುದ್ದದೆ. ನಾನು ಇವಾಗೇನೆ ಹಿಂಗಿದ್ದೀನಿ. ನಾನು ಕರಾಟೆ ಕುಂಫು ಎಲ್ಲ ಮಾಡುವೆ ಗೊತ್ತಾ. ಅಣ್ಣ ಕರಾಟೆ ಕುಂಫು ಎಲ್ಲಾ ಮಾಡ್ತಿದ್ನಂತೆ. ಕುಂಫು ಪಾಂಡ ಸಿನಿಮಾಲಿ ಸ್ಟಂಟ್ ಮಾಡಿರೋದು ಯಾರು ಅನ್ಕಂಡ್ರಿ? ನಮ್ ಪುಂಗು ಮಾಂಸೆ. ನಾನು ಅಷ್ಟಿಲ್ದರೆ DKD ಹೋಗಿ ಸ್ಟೆಪ್ ಹಾಕಿದ್ನ. ನನಗೆಲ್ಲ ಹೇಳ್ಕೊಟ್ಬಿಟ್ರಾ. ಕಾಲು ಅಗ್ಲಿಸಿದ್ಕೆ ಕಳೆದೋಗ್ಬಿಟ್ರು. TRP IV ಬಂತು. ಅಣ್ಣ ಕಾಲಗಲ್ಸಿದಕ್ಕೆ ಕಳೆದೋಗ್ಬಿಟ್ರಂತೆ. ಅಣ್ಣ ಕಾಲಗಲ್ಸಿದಕ್ಕೆ TRP ಕಿತ್ಕೊಂಬಂತಂತೆ. ನಮಸ್ತೆ ಸರ್. ಅಣ್ಣ ನೀನ್ ಕಾಲ್ ಅಗಲ್ಸಿದ್ರೆ TRP ಕಿತ್ಕೊಂಬರಲ್ಲ, ನೋಡೋರ್ ಕಣ್ಗಳು ಕಿತ್ಕೊಂಬತ್ತವೆ. ಇನ್ನು ಈ ವಯ್ಯ ಏನಂದ? DKD ನಲ್ಲಿ ಇವ್ನ್ ಕಾಲ್ ಅಗಲ್ಸಿದಕ್ಕೆ ಕಳೆದೋಗ್ಬಿಟ್ರು ಅಂತ. ಅದೇ ಇನ್ನೊಂದ್ ಕಡೆ ಏನ್ ಹೇಳ್ತಾನೆ ನೋಡಿ. ಎಲ್ಲರಿಗೂ ATM ಕಾರ್ಡ್ ತೆಗಿಬೇಕು ದುಡ್ಡು ಡ್ರಾ ಮಾಡೋಕ್ಕೆ. ಆರ್ಯವರ್ಧನ್ ನಾಲ್ಗೇನೆ ATM ಕಾರ್ಡು. ನಾನು ಮಾತಾಡಿದ್ರೆ ದುಡ್ಡು ಕೊಡ್ತಾರೆ. ನಾನು ಮಾತಾಡೇ ಇಷ್ಟು ವರ್ಷ ಸಂಪಾದನೆ ಮಾಡಿದ್ದೀನಿ. ನಾನು ಎಕ್ಸಸೈಸ್ ಮಾಡಿಲ್ಲ, ಡ್ಯಾನ್ಸ್ ಮಾಡಿಲ್ಲ, ಇಲ್ಲ ಡೈಲಾಗ್ ಹೊಡೆದಿಲ್ಲ. ಅಲ್ಲ DKDಲಿ ವಯ್ಯ ಡ್ಯಾನ್ಸ್ ಮಾಡ್ದೆ, ಎಕ್ಸರ್ಸೈಸ್ ಮಾಡ್ದೆ, ಡೈಲಾಗ್ ಹೊಡಿದೆ, ಇನ್ನೇನ್ ಗೆಣಸ್ ಕೀಳ್ತಾ ಇದ್ನ ಅಂತ. ಬಿಗ್ ಬಾಸ್ ನಿಂದ ಆಚೆ ಬಂದ ಮೇಲೆ ನ್ಯೂಮರಾಲಜಿ ಆಸ್ಟ್ರಾಲಜಿನಲ್ಲಿ ಏನು ಗಿಟ್ಟಿಲ್ಲ, ಬೇರೆ ಗತಿ ಇಲ್ಲ ಅಂತ DKDಲಿ ಹೋಗಿ ನಲ್ಕೊಂಡು ನಿಂತಿದ್ದ. ಈಗ ನೋಡಿದ್ರೆ ಪೊಗರಲ್ ಮಾತಾಡ್ತಾವನೆ. ಅಂದಂಗೆ ಈ ವಯ್ಯನ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ನಲ್ಲ ಈ ಲತ್ತೆ ಲತೀಶ, ಇದೆಲ್ಲ ಸ್ಕ್ರಿಪ್ಟೆಡ್. ಯಾಕೆ ಅಂತೀರಾ? ಈ ವಾಯ್ಸ್ ಕೇಳಿ. ಮನೇಲೂ ಎಲ್ಲರೂ ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಇರೋದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. 2 days later. ಸರ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ಸರ್. ಪೊಲೀಸ್ ಸ್ಟೇಷನ್ ಹೋಗಿ ನಾನೇ ಹೊಡೆದಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟವ್ರು ಸರ್. 3 days later. ನಮ್ಮ ಇದ್ರ ರಾಶಿ 15/8/1970. ರಾಶಿ ಸರ್, ಡೇಟ್ ಆಫ್ ಬರ್ತ್ ಅಲ್ಲ, ರಾಶಿ ಹೇಳಿ. ರಾಶಿ ಶಿವರಾತ್ರಿ ಮಲ್ಲನಗೌಡ. ಮಲ್ಲನಗೌಡ. ಇದು ಕೂಡ ಅದೇ ಲತ್ತೆ ಲತೀಶನ್ ವಾಯ್ಸು. ಬೇರೆ ಬೇರೆ ದಿನ ಬೇರೆ ಬೇರೆ ಹೆಸರಲ್ಲಿ ಫೋನ್ ಮಾಡಿ ಬೇರೆ ಬೇರೆ ಸಮಸ್ಯೆ ಹೇಳೋದು. ಈ ಪುಂಗು ಮಾಂಸು ಎಲ್ಲಾ ಪ್ರೆಡಿಕ್ಟ್ ಮಾಡ್ತೀನಿ ಅಂತ ಡೌಗಳು ಮಾಡೋದು. ನನಗೀಗ ಅರ್ಥ ಆಯ್ತು. ಚೇರಲ್ಲಿ ಕ್ರಾಸಾಗಿ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈ ಥರ ಸುಮ್ಮನೆ ಹಿಂಗೆ ಆರಾಮಾಗಿ ಕೂತಿರ್ತಾರೆ. ಈ ಥರ ಕ್ರಾಸಲ್ಲಿ ಕೂರ್ತೀರ, ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಹುಡುಕೆ ಬರುತ್ತೆ. ಯಾರೆಲ್ಲ ಹಿಂಗೆ ಕೂತ್ಕೊಳ್ತಿರೋ ನೀವು ಜನರಲ್ಲಾಗಿ ಈ ಥರ ಕೂತ್ಕೊಂಡಾಗ ಅದ್ಭುತವಾದ ಸಕ್ಸಸ್ನ ನೋಡ್ತೀರಾ. ಹಂಗಾದ್ರೆ ಪುಂಗು ಮಾಂಸ್ ಪ್ರಕಾರ ಇನ್ಮೇಲೆ ಭಿಕ್ಷೆ ಬೇಡವರೆಲ್ಲ ಹಿಂಗೆ ಇದೇ ಬಂಗಿಲ್ ಕೂತ್ಕೊಂಡ್ಬಿಟ್ರೆ ಆಗೋಯ್ತು. ಅವರಿಗೆಲ್ಲ ಸಕಲ ಸಂಪತ್ತು ಸಿಕ್ಬಿಡ್ತದೆ. ಆಗ ನಮ್ಮ ದೇಶದಲ್ಲಿ ಭಿಕ್ಷುಕರೇ ಇರಲ್ಲ. ಮನುಷ್ಯ ಏನು ಕಷ್ಟಪಟ್ಟು ದುಡಿಯೋದ್ ಬೇಡವೇ ಬೇಡ, ಸುಮ್ನೆ ಹಿಂಗ್ ಕುಂತ್ಕೊಂಡ್ಬಿಟ್ರೆ ಸಾಕು, ಅವ್ರ ಜೀವನ ಸಕ್ಸಸ್. ಜನರಲ್ ಆಗಿ ಈ ತರ ಕುತ್ಕೊಂಡಾಗ ಅದ್ಭುತವಾದ ಸಕ್ಸಸ್ನ ನೋಡ್ತೀರಾ. ಎಂತ ಅಯೋಗ್ ಮಾತಾಡ್ತೀವ ಬೇಕು ನನ್ನ ಮಗನೇ. ಯಾರೆಲ್ಲ ಯಾವಾಗ್ಲೂ ತಲೆ ಹಿಂಗ್ ಅನ್ಕತ್ತಿರ್ತೀರ, ತಲೆ ಹಿಂಗ್ ಅನ್ಕತ್ತಿರ್ತೀರ. ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ಬೇಸಿಕಲಿ ಈ ವಯ್ಯನ್ಗೆ ಹಿಂಗನ್ನೋಕೆ ಹಂಗನ್ನೋಕೆ ತಲೆಯಲ್ಲಿ ಕೂದ್ಲಿಲ್ವಲ್ಲ, ಅದಕ್ಕೆ ಕೂದ್ಲಿರೋರ್ ಕಂಡ್ರೆ ಅಂಡೂರಿ. ಅದಕ್ಕೆ ಯಾಕೆ ನಿನ್ಗೆ ಹೊಟ್ಟೆ ಉರಿ? ತಲೆ ತುಂಬಾ ಕೂದ್ಲಿರೋರು, ಅದ್ರಲ್ಲೂ ಸಿಲ್ಕ್ ಹೇರ್ ಇರೋರು ಈ ತರ ಮಾಡ್ತಾನೆ ಇರ್ತಾರೆ. ಹಂಗಂತ ಅವ್ರ ಎಲ್ರು ಅಪ್ಪ ಅಮ್ಮ ಸತ್ತೋಗ್ಬಿಡ್ತಾರ ಅಥವಾ ಹಂಗ್ ಮಾಡೋರೆಲ್ಲ ಕಾಯಿಲೆ ಬಿದ್ಬಿಡ್ತಾರ? ಇವನಿಗೆ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಹಿಂಗ್ ಹೇಳ್ತಾವ್ನೆ. ಅದೇ ಇವನ್ಗೆ ತಲೆ ತುಂಬಾ ಕೂದ್ಲಿದ್ರೆ ಆಗ ಬೋಳಾಗಿರೋರ್ಗೆ ಸಮಸ್ಯೆ ಜಾಸ್ತಿ, ಬೋಳಾಗಿರೋರ್ ಅಪ್ಪ ಅಮ್ಮ ಎಲ್ಲ ಸೊತೋಗ್ಬಿಡ್ತಾರೆ ಅಂತ ಉಲ್ಟಾ ಹೇಳಿರೋನು. ನನ್ನ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ಸಾಕಷ್ಟು ಹೀರೋಗಳು ವಿಗ್ ಹಾಕಿದ್ಮೇಲೆ ಸ್ಥಾನಮಾನವನ್ನು ಕಳ್ಕೊಂಡ್ರು. ಭಾಳ ವಿಶೇಷವಾಗಿ
ನನಗೆ ತಿಳಿದಿರೋ ಮಟ್ಟಿಗೆ ತಮಿಳ್ ವಿಜಯ್ ಹಾಕಿದರು. ಅದು ಹಾಕಿದ್ಮೇಲೆ ಪ್ರಾಬ್ಲಮ್ಮು, ಪರ್ಸ್ನಲ್ ಪ್ರಾಬ್ಲಮ್ ಆಯಿತು. ಕನ್ನಡದಲ್ಲಿ ತುಂಬ ದೊಡ್ಡ ಹೀರೋ ಹಾಕಿ ತುಂಬ ಪ್ರಾಬ್ಲಮ್ ಅನುಭವಿಸಿದರು. ಈ ವಿಗ್ನ ದಯವಿಟ್ಟು ತುಂಬ ಜನ ಯಾರು ಹಾಕ್ತೀರಾ ಇದನ್ನೆಲ್ಲ ಹಾಕ್ಬಿಡಿ ಅಂತ ಹೇಳ್ತೀನಿ 100%. ನೀವು ಬೇರೆಯವ್ರು ಯಾಕೆ ಕರ್ಮನೋನ ನೀವೇ ಕೂತ್ಕೊತೀರ. ಈ ವಿಡಿಯೋನ ಈ ಪುಂಗು ಮಾಮ್ಸ್ ಅಪ್ಲೋಡ್ ಮಾಡಿರೋದು ಏಪ್ರಿಲ್ ನಲ್ಲಿ. ಆಗ ವಿಜಯ್ ಅವ್ರದ್ದು ಡಿವೋರ್ಸ್ ಮ್ಯಾಟರ್ ಸದ್ ಮಾಡ್ತಿತ್ತು. ಅದನ್ನ ಇಟ್ಕೊಂಡು ವಿಜಯ್ ಅವರು ವಿಗ್ಗಿಂದಲೇ ಪ್ರಾಬ್ಲಮ್ ಆಗ್ತಿದೆ ಅಂತ ಬಂಬಡ ಹೊಡ್ಕೊಂತ ಇದ್ದ. ಅದೇ ವಿಗ್ ಹಾಕೊಂಡು ವಿಜಯ್ ಅವರು ಈಗ ಸಿಎಂ ಆಗಿಲ್ವಾ? ಈ ವಯ್ಯ ಹೇಳ್ದಂಗೆ ವಿಗ್ನಿಂದ ಸಮಸ್ಯೆ ಅಂದಿದ್ರೆ ಅವ್ರು ಸೋಲ್ಬೇಕಿತ್ತಲ್ವಾ? ಈ ವಯ್ಯ ಏನಾಗುತ್ತೋ ಅದನ್ನ ಪ್ರಿಡಿಕ್ಟ್ ಮಾಡಲ್ಲ, ಏನ್ ನಡೆಯುತ್ತೋ ಅದನ್ನ ಇಟ್ಕೊಂಡು ಇದ್ರಿಂದಲೇ ಆಯ್ತು ಅಂತ ಪುಂಗ್ತಾನೆ. ವಿಜಯ್ ಅವರು ಸಿಎಂ ಆದ್ಮೇಲೆ ಇನ್ನೊಂದು ವಿಡಿಯೋಲಿ ಏನ್ ಮಾತಾಡಿದ ನೋಡಿ. ತಮಿಳ್ ವಿಜಯ್ ಒಂದೇ ತರ ಕೂದಲು ಯೂಸ್ ಮಾಡ್ತಾರೆ, ವೆರಿ ಸಕ್ಸಸ್ ಅನ್ನ ಕೊಡ್ತಾ ಹೋಗ್ತು 100%. ನೋಡಿದ್ರೇನ್ರಿ ಕೂಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಯಾಕಂದರೆ ನನ್ನ ಫಾಲೋವರ್ಸಿಗೆ ಮಾತ್ರ ಗೊತ್ತು ಏನು ಕರಂಗಲ್ ಮಾಲೆ ಹಾಕಿರೋ ಒಂದಲ್ಲ ಒಂದು ಸಮಸ್ಯೆ ಇದೆ. ನಾನು ನಿನ್ನೆ ಬಹಳ ವಿಶೇಷವಾಗಿ ಕಾಫಿ ಡೇಗೆ ಹೋಗ್ತೀನಿ ಯೂನಿವರ್ಸಿಟಿ ಎದುರುಗಡೆ. ಅವಾಗ ಅವ್ರು ಹೇಳ್ತಾ ಇದ್ದಾರೆ ಒಬ್ಬರು, ಸರ್ ನಾನು ನಿಮ್ಮ ಕರಂಗಲ್ ಮಾಲೆ ಹಾಕಿದಾಗ ನಾನು ಶೇರ್ ಮಾರ್ಕೆಟಲ್ಲಿ 9 ಲಕ್ಷವನ್ನು ನಾನು ಲಾಸ್ ಮಾಡ್ಕೊಂಡಿದ್ದೆ ಸರ್. ನಿಮ್ಮ ವಿಡಿಯೋವನ್ನು ನೋಡಿ ತೆಗೆದ್ಮೇಲೆ ನನಗೆ ಲಾಭದಲ್ಲಿದ್ದೀನಿ ಅಂತ ಹೇಳ್ತಾರೆ. ನೆನ್ನೆ ಕರುಂಗಲಿ ಮಾಲ ಹಾಕೊಂಡ್ರೆ ಡೇಂಜರ್ ಅಂತೆ ಯಾರೋ ಕಾಫಿ ಡೇಲ್ ಸಿಕ್ತೋರು ಈ ವಯ್ಯ ಹೇಳಿದ್ದು ಸತ್ಯ ಅನ್ಬಿಟ್ರಂತೆ. ಹಂಗಾದ್ರೆ ಈ ವಯ್ಯಂದೇ ವಿಡಿಯೋ ಕೆಳಗಡೆ ಒಬ್ರು ಏನ್ ಕಮೆಂಟ್ ಹಾಕಿದ್ದಾರೆ ನೋಡಿ. ಅಯ್ಯೋ ನೀವೇ ನನ್ಗೆ ಮತ್ತೆ ನನ್ ಗಂಡನು ಇಬ್ರಿಗೂ ಕೊಟ್ಟಿದ್ರಲ್ಲ, ಅವಾಗ ಏನು ಹೇಳಿಲ್ಲ, ದೃಷ್ಟಿ ಆಗಲ್ಲ ಅಂದ್ರಿ. ತೊಟ್ಲೂನು ತೂಗೋದು ಮಗುನ್ ಕುಂಡಿನೂ ಚಿವುಟೋದು ಅಂತಾರಲ್ಲ, ಹಂಗೆ ಈ ವಯ್ಯನ್ ಕತೆ. ಈ ವಯ್ಯನೇ ಗಂಡ ಹೆಂಡ್ರಿಗೆ ಕರುಂಗಲಿ ಮಾಲ ಕೊಟ್ಟಿದಾನಂತೆ. ಮತ್ತೆ ಇಲ್ಲಿ ನೋಡಿದ್ರೆ ಕರುಂಗಲಿ ಮಾಲ ಹಾಕಿದ್ರೆ ಡಿವೋರ್ಸ್ ಆಗುತ್ತೆ ಅಂತ ಹಾಕೊಂಡಿದ್ದಾನೆ. ಏನ್ ಚಾಲು ಕಿದ್ಯೋ ಮಗನ. ಸರ್ ನಿಮ್ಮ ವಿಡಿಯೋವನ್ನು ನೋಡಿ ತೆಗೆದ್ಮೇಲೆ ನನಗೆ ಲಾಭದಲ್ಲಿದ್ದೀನಿ ಅಂತ ಹೇಳ್ತಾರೆ. ನೆನ್ನೆ ಸರ್ ಒಂದು ವಿಡಿಯೋ ಕೊಡಿ ಸರ್ ಅಂದೆ ನಾನು. ಅವಾಗ 100% ಒಂದು ವಿಡಿಯೋ ಕೊಡಿ. ಜನ ನೆಂಬಲ್ಲ ಅಂದೆ. ಅವ್ರು ಡ್ರೆಸ್ಸಲ್ಲಿದ್ರು 100%. ಇಲ್ಲ ಸರ್ ಡ್ರೆಸ್ಸಲ್ಲಿದ್ದೀನಿ ಆಮೇಲೆ ಕೊಡ್ತೀನಿ ಅಂದ್ರು 100%. ಅಲ್ಲ ಈ ವಯ್ಯ ಒಂದು ವಿಡಿಯೋ ಕೊಡಿ ಅಂದಿದ್ಕೆ ಆ ವಯ್ಯ ಇಲ್ಲ ಸರ್ ಡ್ರೆಸ್ ಹಾಕಿದೀನಿ ಆಮೇಲೆ ಕೊಡ್ತೀನಿ ಅಂದಂತೆ. ಇಲ್ಲ ಸರ್ ಡ್ರೆಸ್ಸಲ್ಲಿದ್ದೀನಿ ಆಮೇಲೆ ಕೊಡ್ತೀನಿ ಅಂದ್ರು 100%. ಬಟ್ಟೆ ಹಾಕಿದೀನಿ ಅದಕ್ಕೆ ಕೊಡಲ್ಲ ಅಂದ್ರೆ ಏನ್ ನಂಗ ಪುಂಗ ಇದ್ದಾಗ ವಿಡಿಯೋ ಕೊಡ್ತೀನಿ ಅಂತಾನ? ಹಂಗಾದ್ರೆ ಈ ವಯ್ಯ ಅವನ ಹತ್ರ ಯಾವ ತರ ವಿಡಿಯೋ ಕೇಳ್ದ ಅಂತ. ಸಂತೋಷ ಇದೆಲ್ಲ ಹಾಳ್ ಬಿದ್ದೋಗ್ಲಿ. ಈ ವಯ್ಯ ಬರ್ದಿರೋ ಕನ್ನಡ ನೋಡ್ರಪ್ಪ. ಹಾಕಿದ್ದಾರೆ ಅಲ್ಲ ಹಾಕಿದ್ದಾರೆ ಹಾಗೆ ಆ ಹೀಗೆ ಖಿ. ಇನ್ನು ಇದನ್ ನೋಡಿ, ಹೆಲ್ತ್ ಪ್ರಾಬ್ಲಮ್ ಅನ್ನಕ್ಕೆ ಹೆಲ್ಪ್ ಪ್ರಾಬ್ಲಮ್ ಅಂತೆ. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ. ಕರುಂಗಲಿ ಮಾಲ ಹಾಕಿದ್ರೆ ಹೆಲ್ತ್ ಪ್ರಾಬ್ಲಮ್ ಆಯ್ತದೋ ಇಲ್ವೋ ಗೊತ್ತಿಲ್ಲ ಕಣಣ. ನೀನ್ ಬರ್ದಿರೋ ಕನ್ನಡ ನೋಡಿದ್ರೆ ಪಕ್ಕ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಡ್ತದೆ. ಹಿಂದೆಗೆ ಹಿಂಡೆ, ಸಂಭವಿಸಿದೆಗೆ ಸಂಭವಿಸಿಡೆ, ಪರಿಣಾಮಗೆ ಪರಿಣಾಮ ಅಂತೆ. ಪ್ರಾಣ ಕಳೆದುಕೊಂಡಿದ್ದಾರೆ ಅಲ್ಲ, ಹಲವರು ಪ್ರಾಣ ಕಳೆಮೆ ಕೊಂಡದ್ದಾರೆ. ಇನ್ನು ಎಲ್ಲಾ ಕಡೆ ಅನಾಹುತಗೆ ಅನಾವತ ಅಂತ ಹಾಕಿಟ್ಟಿದ್ದಾನೆ. ಈ ವಯ್ಯನೇ ದೊಡ್ಡ ಅನಾಹುತ. ಈ ವಯ್ಯ ಬರೆಯೋದಷ್ಟೇ ಅಲ್ಲ, ಮಾತಾಡೋದ್ರಲ್ಲೂ ಬರೀ ತಪ್ಪು ಕಳೆ. ನಾನೊಂದು ರೆಕಾರ್ಡ್ ಇಟ್ಟಿರ್ತೀನಿ. ಇವಾಗ ಒಂದು ರೈಸ್ ಕೋರ್ಸಿಗೆ ಹೋಗ್ತಾರೆ. ಈ ಕುದುರೆ ಇವ್ರ ಅಮ್ಮ ಯಾರು, ಇವ್ರ ಅಪ್ಪ ಯಾರು, ಇದು ಯಾವಾಗ ಓಡಿತೆ, ಯಾವಾಗ ಸೋತಿತೆ ಅಂತ ಇತಿಹಾಸದ ಮೇಲೆ ಗ್ಯಾಂಬ್ಲಿಂಗ್ ಆಡ್ತಾರೆ ಕುದುರೆನ ರೈಸ್ ಕೋರ್ಸ್ ಅಲ್ಲಿ. ಅಣ್ಣ ರೈಸ್ ಕೋರ್ಸ್ ಅಲ್ಲ ಕಣಣ, ರೇಸ್ ಕೋರ್ಸ್. ರೈಸು ಅಂದ್ರೆ ಅನ್ನ, ರೇಸು ಅಂದ್ರೆ ಸ್ಪರ್ಧೆ. ಮೋಸ್ಟ್ಲಿ ಅಣ್ಣವರು ರೇಸ್ ಕೋರ್ಸ್ ನಲ್ಲಿ ಅನ್ನ ಉಣ್ಣಕ್ ಹೋಗಿದ್ರೇನೋ ಅನ್ಸುತ್ತೆ. ಅದಕ್ಕೆ ಕನ್ಫ್ಯೂಸ್ ಆಗಿ ಅದನ್ನೇ ರೈಸ್ ಕೋರ್ಸ್ ಅನ್ಕೊಂಡ್ಬಿಟ್ಟವ್ರೆ. ಇದನ್ನ ಹೇಳ್ದ ನಿಮ್ಗೆ ಹರ್ಟ್ ಆಗ್ಬೋದು. ಇದು ಸಬ್ಜೆಕ್ಟ್ ರೀ. ಗಂತದಲ್ಲಿ ಇದೆಯಾ, ಗಂತದಲ್ಲಿ ಜಾತಿ ಬರ್ದಿತ್ತಾ? ನಮ್ಗೆ ದಂತ ಗೊತ್ತು, ಗ್ರಂಥ ಗೊತ್ತು. ಯಾವ್ದಣ ಇದು ಗಂತ? ಗಂತದಲ್ಲಿ ಇದೆಯಾ, ಗಂತದಲ್ಲಿ ಜಾತಿ ಬರ್ದಿತ್ತಾ? ನಮ್ಮಂತರು ನಾವು ರಾಜಕಾರಣಿ ಆಗದಿರೋ ಪರವಾಗಿಲ್ಲ. ನನ್ನ ಕೊಡುಗೆಯನ್ನ ದೇಶದ ಪ್ರೈಮ್ ಮಿನಿಸ್ಟರ್ಗಳು ಏನದು ಫ್ರೈ ಮಿನಿಸ್ಟರ್? ಯಾವ ಫ್ರೈ ಅಣ್ಣ? ಫಿಶ್ ಫ್ರೈಯಾ, ಚಿಕನ್ ಫ್ರೈಯಾ, ಮಟನ್ ಫ್ರೈಯಾ? ನನ್ನ ಕೊಡುಗೆಯನ್ನ ದೇಶದ ಪ್ರೈಮ್ ಮಿನಿಸ್ಟರ್ಗಳು, ಅದು ನೋಡಿ ಪ್ರೈಮ್ ಮಿನಿಸ್ಟರ್ಗಳು ಅಂತೆ. ಅಣ್ಣ ದೇಶಕ್ಕೊಬ್ರೇ ಪ್ರೈಮ್ ಮಿನಿಸ್ಟರ್ ಕಣಣ, 10 ಜನ ಇರಕ್ಕಿಲ್ಲ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ಸಿಎಂಗಳು ನನ್ನ ಸಲಿಗೆನ ತಗೋಬೇಕು 100%. ಸಲಹೆ ಅಲ್ಲ, ಸಲುಗೆ ತಗೋಬೇಕು ಅಂತೆ. ಅಣ್ಣ ಸಲಹೆ ಬೇರೆ, ಸಲುಗೆ ಬೇರೆ ಕಣಣ. ಅದಕ್ಕೆ ನಿನ್ ತಲೆ ಒಳಗೆ ಕತ್ತೆ ಲದ್ದೆ ಐತಿ ಅನ್ನೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಆರ್ಯವರ್ಧನ್ ಕ್ರಿಸ್ಟಲ್ ನಿಮರದಲ್ಲಿ 3 ಕೋಟಿ ಜನ ಇದ್ದಾರೆ ನನ್ನ ಫಾಲೋ ಮಾಡ್ತಾ ಇರೋದು. ಈ ವಯ್ಯನ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಇರೋದು 1 ಲಕ್ಷ ಫಾಲೋವರ್ಸ್. ಅದ್ ಯಾವ ನಾಲ್ಗೆಲಿ 3 ಕೋಟಿ ಫಾಲೋವರ್ಸ್ ಅಂತ ಪುಂಗ್ತಾವನೆ. ಸುಳ್ಳು ಬರೀ ಸುಳ್ಳು ಮಗನೇ. 3 ಕೋಟಿ ಅಂದ್ರೆ ಹತ್ತತ್ರ 30 ಮಿಲಿಯನ್ ಫಾಲೋವರ್ಸ್. ಈ ವಯ್ಯ ಇನ್ನೂ 10 ಜನ್ಮ ಎತ್ತು ಬಂದ್ರು ಅಷ್ಟು ಫಾಲೋವರ್ಸ್ ಆಗಕ್ಕಿಲ್ಲ ಬಿಡಿ. ಫೇಸ್ಬುಕ್ ಅಲ್ಲೂ 3 ಕೋಟಿ ಇದೆ. ಕರ್ನಾಟಕದಲ್ಲಿ ಗೂಗಲಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾನಿದ್ದೀನಿ. ಸರ್ಚಿಂಗಲ್ಲಿ ನಂಬರ್ 1 ಯಾವ ಹೀರೋನು ಇಲ್ಲ ಕರ್ನಾಟಕದಲ್ಲಿ, ಯಾರೂ ಇಲ್ಲ. 100% 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
ಸರ್ಚಿಂಗಲ್ಲಿ ನಂಬರ್ 1 ಇದ್ದೀನಿ ನಾನು ಕರ್ನಾಟಕದಲ್ಲಿ. ಅಲ್ಲ ಇವನು ಗೂಗಲ್ ನಲ್ಲಿ ನಂಬರ್ 1 ಸರ್ಚಿಂಗ್ ನಲ್ಲಿ ಇದ್ದಾನೆ ಅಂತ ಯಾವ ನನ್ನ ಮಗ ಹೇಳ್ದ ಅಂತ. ಗೂಗಲ್ ನಲ್ಲಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಟಾಪ್ ಸರ್ಚಿಂಗ್ ನಲ್ಲಿ ಇರೋದು ಫಿಫಾ ವರ್ಲ್ಡ್ ಕಪ್. ಈ ವಯ್ಯನ್ ಹೆಸರು ಟಾಪ್ 1 ಟಾಪ್ 10 ಅಲ್ಲ, ಲಿಸ್ಟ್ ಅಲ್ಲೇ ಇಲ್ಲ ಅಂತೀನಿ. ಏನೋ ಒಂದಷ್ಟು ಜನ ಟ್ರೋಲು ರೋಸ್ಟು ಮಾಡಿರೋದಕ್ಕೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಈ ಮುಖಕ್ಕೆ ಮತ್ತೆ ಒಂಚೂರು ಲೈಮ್ ಲೈಟ್ ಸಿಕ್ಕಿದೆ. ಅಷ್ಟಕ್ಕೆ ಈ ವಯ್ಯ ನಾನೇ ನಂಬರ್ 1 ಅಂತ ಅವನಲ್ಲ ಅಂದಂಗೆ ಇವನು ರೋಲರ್ಸ್ ಒಂದು ಚಾಲೆಂಜ್ ಮಾಡಿದಾನೆ. ಹೋಗ್ರಿ ಎಲ್ಲ ತೆಗೀರಿ, ಇವತ್ತಿಂದೆಲ್ಲ ಮೊಬೈಲಲ್ಲೂ ಬರ್ರಿ ನಾನು ಇನ್ಸ್ಟಾಗ್ರಾಮ್ಗೆ ರಾಜ್ ನ್ಯೂಸ್ ನೋಡ್ರಿ, ಹಳೇದನ್ನೆಲ್ಲ ಟ್ರೋಲ್ ಮಾಡ್ರಿ, ನಿಮ್ಗೆ ಯಾರು ಬುದ್ಧಿ ಬರುತ್ತೆ ಮಾಡೋರ್ಗೆಲ್ಲ. ಶಪಥಗೈದ ಬಬ್ರುವಾಹನ ಚಾಲೆಂಜ್ಗೆ ಬೆಳಗ್ಗೆಲ್ಲ ಕಿತ್ತು ರಾತ್ರಿ ಎಲ್ಲ ಉರಿ ಅಂದ್ರಂತೆ, ಹಂಗಾಗ್ಬಿಡತ್ತು ಬದುಕು ನೋಡ್ಕೊಳ್ಳಿ. ಇವನ್ ಹಳೆ ವಿಡಿಯೋಗಳನ್ನ ತೆಗೆದು ಇವನ್ ಹೇಳಿರೋದನ್ನೆಲ್ಲ ತೋರ್ಸ್ಬೇಕಂತೆ. ಸೊ ನನ್ನ ಇನ್ನೊಂದು ಚಾನೆಲ್ ನಲ್ಲಿ ಇವನ್ ಹೇಳಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಇವನ್ ಹೆಂಗೆ ಗಾಳಿ ಬಂದ್ ಕಡೆ ತೂರ್ಕೊಂತಾನೆ, ಜನಗಳನ್ನ ಹೆಂಗೆ ಮಂಗ ಮಾಡ್ತಿದ್ದಾನೆ ಅಂತ ಲಾಜಿಕಲ್ ಆಗಿ ರೋಸ್ಟ್ ಮಾಡ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.